ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಇವತ್ತು ಶ್ರೀ ಭೂ ವರಾಹ ಲಕ್ಷ್ಮೀನಾರಾಯಣ ಟೆಂಪಲ್ಗೆ ವಿಸಿಟ್ ಕೊಟ್ಟಿದ್ವಿ. ಆ ಟೆಂಪಲ್ ಬಗ್ಗೆ ನಿಮಗೆ ಸ್ವಲ್ಪ ಚಿಕ್ಕದಾಗಿ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಈ ಟೆಂಪಲ್ ಬಂದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಹಲಸಿ ಅನ್ನುವಂಥ ಒಂದು ಪಟ್ಟಣದಲ್ಲಿದೆ ಫ್ರೆಂಡ್ಸ್. ಇದು ಬಂದು ಈ ಟೆಂಪಲ್ ಸುಮಾರು 5ನೇ ಶತಮಾನದಲ್ಲಿ ಕದಂಬರ ಕಾಲದಲ್ಲಿ ನಿರ್ಮಿಸಲಾಗಿದೆ ಫ್ರೆಂಡ್ಸ್. ಇದು ಬಂದು ಕದಂಬರ್ದು ಫಸ್ಟ್ ಕ್ಯಾಪಿಟಲ್ ಏನಿದೆಯಲ್ಲ, ಅದು ಬಂದು ಈ ಟೆಂಪಲ್ ಇಲ್ಲೇ ಕದಂಬರ್ದು ಫಸ್ಟ್ ಕ್ಯಾಪಿಟಲ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಈ ಅಂದರೆ ಶಾಸನಗಳಿದಾವಲ್ಲ, ಆ ಶಾಸನಗಳ ಮುಖಾಂತರ ತಿಳಿದು ಬಂದಿರೋದೇನೆಂದರೆ ಈ ಪಟ್ಟಣದ ಪ್ರಾಚೀನ ಹೆಸರೇನಿದೆಯಲ್ಲ ಅದು ಪಲಾಶಿಕಾ ಅಂತ. ಅಂದರೆ ಇವಾಗೇನು ಹಲಸಿ ಅಂತ ಇದೆಯಲ್ಲ ಅದರ ಪ್ರಾಚೀನ ಹೆಸರು ಪಲಾಶಿಕಾ ಅಂತ ಇತ್ತು ಫ್ರೆಂಡ್ಸ್. ಈ ಪಟ್ಟಣವು ಒಂದು ಮಧ್ಯಕಾಲೀನ ದೇವಾಲಯಗಳ ನಿರ್ಮಾಣಕ್ಕೆ ಪ್ರಸಿದ್ಧವಾಗಿದೆ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಇಲ್ಲಿನ ಏನು ನೀವು ಶಿಲ್ಪಕಲೆನ ನೋಡ್ಬೋದಲ್ಲ, ಆ ಶಿಲ್ಪವನ್ನೆಲ್ಲ ಜಕಣಾಚಾರ್ಯವರು ಮಾಡಿದ್ದಾರೆ ಅಂತ ಈ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಒಂದು ದೊಡ್ಡ ಕಲ್ಲಿದೆ. ಆ ಕಲ್ಲಿನ ಮೇಲೆ 2 ಭಾಗಗಳಲ್ಲಿ ಒಂದು 64 ಸಾಲುಗಳ ಶಾಸನ ಹೊಂದಿದೆ. ಆ ಶಾಸನಗಳಲ್ಲಿ ಏನು ಬರೆದಿದ್ದಾರೆ ಅಂದರೆ ಟೆಂಪಲ್ಗೆ ಏನು ದಾನ ದತ್ತಿಗಳನ್ನು ಕೊಟ್ಟಿದ್ದಾರಲ್ಲ ಅದನ್ನೆಲ್ಲ ಆ ಶಾಸನದಲ್ಲಿ ದಾಖಲಿಸಲಾಗಿದೆ 64 ಸಾಲುಗಳಲ್ಲಿ ಅಂತ ಹೇಳಲಾಗ್ತದೆ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಅಲ್ಲಿ 2 ಗರ್ಭಗೃಹಗಳು ಪರಸ್ಪರ ಮುಖಾಮುಖಿಯಾಗಿವೆ ಫ್ರೆಂಡ್ಸ್. ಒಂದು ಬಲಭಾಗದಲ್ಲಿ ನೀವು ಈಗಿನ ವಿಡಿಯೋಲಿ ನೀವು ನೋಡ್ಬೋದು, ಬಲಭಾಗದಲ್ಲಿ ಈ ಶ್ರೀ ವಿಷ್ಣುವಿನ ವಿಗ್ರಹ ಇದೆ ಫ್ರೆಂಡ್ಸ್. ಹಾಗೆ ಅದರ ಹಿಂಬದಿಯಲ್ಲಿ ಸೂರ್ಯನಾರಾಯಣ ಮತ್ತು ಮಹಾಲಕ್ಷ್ಮಿ ದೇವತೆಗಳ ಮುಖ್ಯ ದೇವತೆಯ ವಿಗ್ರಹದ ಹಿಂದೆ ಅದನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಹಾಗೆ ಎಡಭಾಗದಲ್ಲಿ ನೀವು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಶ್ರೀ ವಿಷ್ಣುವಿನ ಮೂರ್ತಿಯನ್ನು ಇಟ್ಟಿದ್ದು. ಎಡಭಾಗದಲ್ಲಿ ನೋಡಿ ಈ ರೀತಿಯಾಗಿ ವರಾಹಸ್ವಾಮಿಯನ್ನು, ಅಂದರೆ ವರಾಹಸ್ವಾಮಿ ಅಂದರೆ ನಿಮ್ಗೆ ಗೊತ್ತಲ್ವ, ವಿಷ್ಣುವಿನ ಅವತಾರ. ಆ ವರಾಹಸ್ವಾಮಿ ಅವತಾರವನ್ನು ಕೂಡ ವಿಗ್ರಹವನ್ನು ಅಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಅಲ್ಲಿ ಆ ವಿಗ್ರಹ ಏನು ವರಾಹಸ್ವಾಮಿಯ ದಂತದ ಮೇಲೆ ಭೂಮಿ ತಾಯಿಯನ್ನು ಹೊತ್ಕೊಂಡಿರೋ ರೀತಿಯಾಗಿ ಅದನ್ನು ಕೂಡ ತೋರಿಸಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ನೀವು ಕಳಶ ಹಾಗೂ ಇದು ಯಾವ ರೀತಿಯಾಗಿದೆ ಅಂತ ಹೇಳಿ ಟೆಂಪಲ್ದು. ಈ ಟೆಂಪಲ್ ಬಂದು ಹುಣ್ಣಿಮೆ, ವರ್ಷದ ಆಶ್ವಿಜ ಹುಣ್ಣಿಮೆ ದಿನ ಈ ಟೆಂಪಲ್ನಲ್ಲಿ ಜಾತ್ರೆ ನಡೀತದೆ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಕಾರ್ತಿಕೆ ಹುಣ್ಣಿಮೆಯಂದು ವರಾಹ ನರಸಿಂಹನ ಏನು ಮೂರ್ತಿ ಇದೆಯಲ್ಲ ಅದನ್ನು ಪಲ್ಲಕ್ಕಿ ಮೂಲಕ ಮೆರವಣಿಗೆಯಲ್ಲಿ ಈ ಟೆಂಪಲ್ನಿಂದ ಹಿಡಿದು ರಾಮೇಶ್ವರನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತಾರಂತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಹಿಸ್ಟೋರಿಕಲ್ ಇದೆ. ತುಂಬ ಹಳೆ ಕಾಲಕ್ಕಿಂತ ಇವಾಗ ಇನ್ನೂ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ ಫ್ರೆಂಡ್ಸ್. ಹಳೆ ಕಾಲದ ವಾಸ್ತುಶಿಲ್ಪವನ್ನು ನೀವು ಯಾವ ರೀತಿಯಾಗಿ ಸ್ಟೋನ್ನಲ್ಲಿ ಯಾವ ರೀತಿಯ ಟೆಂಪಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.